ಹಾಯ್ ಮೈ ಡಿಯರ್ ಎಲೆಕ್ಟ್ರಾನ್ಸ್, ವೆಲ್ಕಮ್ ಟು ದೀಕ್ಷಾ ವೆದಂತು ಕನ್ನಡ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಾಸ್ಟರ್ ಟೀಚರ್ ಸುಹಾಸ್. ನಾವು ಇವತ್ತೊಂದು ಪರ್ಟಿಕ್ಯುಲರ್ ಸೆಷನ್ ಅಲ್ಲಿ ಏನ್ ಡಿಸ್ಕಷನ್ ಮಾಡೋಣ ಹೇಳಿ? ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ NCERT ಲೈನ್ ಬೈ ಲೈನ್ ಕಂಟಿನ್ಯೂ ಪಾರ್ಟ್ ಡಿಸ್ಕಷನ್ ಮಾಡೋಣ. ಪಾರ್ಟ್ 4. ಇವತ್ತೊಂದು ಸೆಷನ್ಗೆ ಹೋಗೋಕೆ ಮುಂಚೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗೋದು ಮಾತ್ರ ಮರಿಬೇಡಿ, ಓಕೆನಾ? ಕಮಾನ್, ಹಾಗಾದ್ರೆ ಇವತ್ತಿನ ಸೆಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇವತ್ತಿನ ಸೆಷನ್ ಅಲ್ಲಿ ಏನೇನು ಡಿಸ್ಕಷನ್ ಮಾಡ್ತೀವಿ ಅಂತ. ಇವತ್ತಿನ ಸೆಷನ್ಗೆ ಹೋಗೋಕೆ ಮುಂಚೆ ಎಸ್ಟರ್ಡೇ ಸೆಷನ್ ಬಿಫೋರ್ ಸೆಷನಲ್ಲಿ ಏನೇನು ಡಿಸ್ಕಷನ್ ಮಾಡಿದ್ದು, ಮಾಲಿಕ್ಯೂಲ್ಸ್, ಇದು ಮೆಟಲ್ಸ್ದು ಮತ್ತು ನಾನ್ ಮೆಟಲ್ಸ್ದು ಫಿಸಿಕಲ್ ಪ್ರಾಪರ್ಟಿ, ಕೆಮಿಕಲ್ ಪ್ರಾಪರ್ಟೀಸ್ ಮತ್ತು ಅಕ್ಕರೆನ್ಸ್ ಆಫ್ ಮೆಟಲ್ಸ್ ಹೇಗೆ ಸಿಗುತ್ತೆ, ಅದನ್ನ ಹೇಗೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ, ಹೇಗೆ ರಿಫೈನ್ ಮಾಡ್ತೀವಿ ಅಂತ ತಿಳ್ಕೊಂಡಿದ್ದು ಅಲ್ವಾ. ಈಗ ಲಾಸ್ಟ್ ಪಾರ್ಟಲ್ಲಿ ಕೊರೋಷನ್ ಅಂದರೆ ಏನು, ರಸ್ಟಿಂಗ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ, ಓಕೆನಾ? ಆಲ್ ಆರ್ ಯು ಎಕ್ಸೈಟೆಡ್? ಕಮಾನ್. ಹಾಗಾದ್ರೆ ಯು ಹ್ಯಾವ್ ಲರ್ನ್ ದ ಫಾಲೋಯಿಂಗ್ ಅಬೌಟ್ ಕೊರೋಷನ್ ಇನ್ ಚಾಪ್ಟರ್ 1. ಚಾಪ್ಟರ್ 1 ಅಲ್ಲಿ ನಾವು ಕೊರೋಷನ್ ಬಗ್ಗೆ ತಿಳ್ಕೊಂಡಿದ್ದೀವಿ. ಏನು? ಸಿಲ್ವರ್ ಆರ್ಟಿಕಲ್ಸ್ ಬಿಕಮ್ ಬ್ಲ್ಯಾಕ್ ಆಫ್ಟರ್ ಸಮ್ ವೆನ್ ಎಕ್ಸ್ಪೋಸ್ ಟು ಹೇರ್. ಬೆಳ್ಳಿ ಸಿಲ್ವರ್ ಆರ್ಟಿಕಲ್ಸ್ ಏನಾಗುತ್ತೆ, ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ಸಮ್ ಆಫ್ ದಿ ಟೈಮ್ ಅದನ್ನ ಹೇರ್ ಅಲ್ಲಿ ಮಡಗಿದ್ರೆ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ. ದಿಸ್ ಈಸ್ ಬಿಕಾಸ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫರ್ ಇನ್ ದ ಏರ್ ಟು ಫಾರ್ಮ್ ಕೋಟಿಂಗ್ ಆಫ್ ಸಿಲ್ವರ್ ಸಲ್ಫೈಡ್. ಯಾಕೆ ಅಂದ್ರೆ ನಮ್ಮ ಗಾಳಿಲಿರೋ ಸಲ್ಫರ್ನ ಯೂಸ್ ಮಾಡ್ಕೊಳ್ಳೋದು ಸಿಲ್ವರ್ ಸಲ್ಫೈಡ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದಾರೆ ಅಲ್ವಾ. ಕಾಪರ್ ರಿಯಾಕ್ಟ್ಸ್ ವಿತ್ ಮಾಯ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಇನ್ ದಿ ಏರ್ ಅಂಡ್ ಸ್ಲೋಲಿ ಲಾಸಸ್ ಇಟ್ಸ್ ಶೈನಿ ಬ್ರೌನ್ ಸರ್ಫೇಸ್ ಅಂಡ್ ಗೇನ್ಸ್ ಗ್ರೀನ್ ಕೋಟ್. ಮತ್ತೆ ಇನ್ನೊಂದು ಏನಾಗುತ್ತೆ, ಕಾಪರು ಏರ್ ಜೊತೆ ರಿಯಾಕ್ಟ್ ಆಗಿ ಅದ್ರ ಶೈನ್ ಕಳ್ಕೊಂಡು ಒಂದು ಗ್ರೀನ್ ಕೋಟ್ ರೀತಿ ಬರುತ್ತೆ. ಯಾಕೆ? ದಿಸ್ ಗ್ರೀನ್ ಸಬ್ಸ್ಟೆನ್ಸ್ ಇಸ್ ಬೇಸಿಕ್ ಕಾಪರ್ ಕಾರ್ಬನೇಟ್. ಯಾವ ಕಾರಣಕ್ಕೆ? ಅದು ಗಾಳಿಲಿರೋ ಕಾರ್ಬನ್ನ ಯೂಸ್ ಮಾಡ್ಕೊಳ್ಳೋದು ಕಾಪರ್ ಕಾರ್ಬನೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಮತ್ತೆ ಐರನ್ ವೆನ್ ಎಕ್ಸ್ಪೋಸ್ ಟು ಮಾಯ್ಸ್ಟ್ ಏರ್ ಆಫ್ಟರ್ ಫಾರ್ ಎ ಲಾಂಗ್ ಟೈಮ್ ಅಕ್ಕರ್ಸ್ ಎ ಕೋಟಿಂಗ್ ಆಫ್ ಬ್ರೌನ್ ಫ್ಲಾಸ್ಕಿ ಸಬ್ಸ್ಟೆನ್ಸ್ ಕಾಲ್ಡ್ ರಸ್ಟ್. ವಾಟ್ ಈಸ್ ರಸ್ಟ್? ತುಂಬಾ ಇಂಪಾರ್ಟೆಂಟ್ ಕ್ವಶನ್, 2 ಮಾರ್ಕ್ಸ್ಗೆ. ಐರನ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ. ನಾವು ಮನೆ ಆಕ್ಚುಲಿ ಗೇಟ್ ಈ ರೀತಿ ತುಕ್ಕಿಡ್ದಿರುತ್ತೆ ಅಲ್ವಾ. ಯಾಕೆ ಅಂದ್ರೆ ಐರನ್ನು ಜಾಸ್ತಿ ಮಾಯ್ಸ್ಟ್ ಏರ್ಗೆ ನಾವು ಇದು ಮಾಡಿದ್ರೆ ಈ ರೀತಿ ಆಗುತ್ತೆ. ಲೆಟ್ ಅಸ್ ಫೈಂಡ್ ಔಟ್ ದ ಕಂಡೀಷನ್ ಅಂಡರ್ ವಿಚ್ ಐರನ್ ರಸ್ಟ್. ಹಾಗಾದ್ರೆ ಈ ಐರನ್ ಯಾವ ಕಂಡೀಷನ್ ಅಲ್ಲಿ ರೆಸ್ಟ್ ಆಗುತ್ತೆ ಅಂತ ನೋಡೋಣ. ಒಂದು ಆಕ್ಟಿವಿಟಿ ಇದೆ, ಓಕೆನಾ? ಏನಿದು ಆಕ್ಟಿವಿಟಿ? ಟೇಕ್ 3 ಟೆಸ್ಟ್ ಟ್ಯೂಬ್, ಪ್ಲೇಸ್ ಕ್ಲಿಯರ್ ಐರನ್ ಲೈನ್ಸ್ ಇನ್ ಈಚ್ ಆಫ್ ದೆಮ್. ಏನು? 3 ಟೆಸ್ಟ್ ಟ್ಯೂಬ್ನ ತಗೊಳ್ಳಿ, ಅದರಲ್ಲಿ ಐರನ್ ನೇಲ್ ಮಳೆನ ಈಚ್ ಟೆಸ್ಟ್ ಟ್ಯೂಬ್ ಅಲ್ಲೂ ಪ್ಲೇಸ್ ಮಾಡಿ. ಮತ್ತೆ ಇದು ಲೇಬಲ್ ABC, ಪ್ರತಿಯೊಂದು ಟೆಸ್ಟ್ ಟ್ಯೂಬ್ಗೆ ABC ಅಂತ ಲೇಬಲ್ ಮಾಡಿ ಅಂತ ಇದೆ. ಪವರ್ ಬಾಯ್ಲ್ಡ್ ಡಿಸ್ಟಿಲ್ಡ್ ವಾಟರ್ ಇನ್ ಟೆಸ್ಟ್ ಟ್ಯೂಬ್, ಇದರಲ್ಲಿ ಇದ್ರಲ್ಲೂ ಡಿಸ್ಟಿಲ್ಡ್ ವಾಟರ್ನ ಹಾಕಿ. ಮತ್ತೆ ಆ್ಯಡ್ ಅಬೌಟ್ 1 ml ಆಯಿಲ್ ಅಂಡ್ ಕಾರ್ಕ್ ಇಟ್. ಫಸ್ಟ್ ಆಪ್ಷನ್ ಬಿಲಿ 1 ml ಡಿಸ್ಟಿಲ್ಡ್ ವಾಟರ್ ಹಾಕಿ ಮತ್ತೆ ಆಯಿಲ್ ಮತ್ತೆ ಅದನ್ನ ಕ್ಲೋಸ್ ಮಾಡಿ ಅಂತ ಇದೆ. ಮತ್ತೆ ದಿ ಆಯಿಲ್ ವಿಲ್ ಫ್ಲೋಟ್ ಆನ್ ದಿ ವಾಟರ್ ಅಂಡ್ ಪ್ರಿವೆಂಟ್ ಏರ್ ಫ್ರಮ್ ಡಿಸಾಲ್ವಿಂಗ್ ಇನ್ ದಿ ವಾಟರ್. ಇದು ಏನು ಮಾಡುತ್ತೆ? ಆಯಿಲು ವಾಟರ್ಗಿಂತ ಡೆನ್ಸಿಟಿ ಕಡಿಮೆ ಇರೋದ್ರಿಂದ ಅದು ನೀರಿನ ಮೇಲೆ ಅದು ಫ್ಲೋಟ್ ಆಗುತ್ತೆ. ಇದರಿಂದ ಅದು ಏರು ವಾಟರ್ಗೂ ಆಕ್ಟಿವಿಟಿನ ಕಟ್ ಮಾಡುತ್ತೆ. ನೆಕ್ಸ್ಟ್, ಪುಟ್ ಸಮ್ ಅನೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಇನ್ ಟೆಸ್ಟ್ ಟ್ಯೂಬ್ ಸಿ. ಟೆಸ್ಟ್ ಟ್ಯೂಬ್ ಸಿಲಿ ಅನೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ನ ಹಾಕಿ ಅಂತ ಇದೆ. ಅನೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ವಿಲ್ ಅಬ್ಸಾರ್ಬ್ ದ ಮಾಯ್ಶ್ಚರ್. ಈ ಅನೈಡ್ರಸ್ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಮಾಡುತ್ತೆ? ಆಚೆ ಇರೋ ಮಾಯ್ಶ್ಚರ್ನ ಅಬ್ಸಾರ್ಬ್ ಮಾಡುತ್ತೆ. ಮತ್ತೆ ಫ್ರಮ್ ದಿ ಏರ್ ಲೀವ್ ದಿಸ್ ಟೆಸ್ಟ್ ಟ್ಯೂಬ್ ಫಾರ್ ಎ ಫ್ಯೂ ಡೇಸ್ ಅಂಡ್ ದೆನ್ ಅಬ್ಸಾರ್ಬ್. ಒಂದಷ್ಟು ದಿನಕ್ಕೆ ಬಿಟ್ಟು ಅಬ್ಸಾರ್ಬ್ ಮಾಡಬೇಕು. ಏನು ಮಾಡಬೇಕು? 3 ಟೆಸ್ಟ್ ಟ್ಯೂಬ್ನ ತಗೋಬೇಕು. 3ರಲ್ಲೂ ಮಳೆಗಳು ಇದು ಕಬ್ಬಿಣದ ಮಳೆಗಳನ್ನ ಹಾಕಬೇಕು. 3ರಲ್ಲೂ ಒಂದರಲ್ಲಿ ಬರೀ ವಾಟರು ಮತ್ತೆ ಅದನ್ನ ಏರ್ಗೆ ಮಿಕ್ಸ್ ಮಾಡೋ ರೀತಿ ಬಿಡಬೇಕು. ಇನ್ನೊಂದರಲ್ಲಿ ವಾಟರ್ ಪ್ಲಸ್ ಆಯಿಲ್ ಏನಕ್ಕೆ ಹಾಕ್ತೀವಿ? ಏರ್ಗೂ ವಾಟರ್ಗೂ ಇಲ್ದಾಗೆ. ಮತ್ತೆ ಇನ್ನೊಂದ್ರಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ಏನು ಮಾಡುತ್ತೆ? ಮಾಯ್ಶ್ಚರ್ನ ಅಬ್ಸರ್ವ್ ಮಾಡುತ್ತೆ. ಇವು 3 ಒಂದಷ್ಟು ದಿನ ಬಿಡಬೇಕು. ಒಂದಷ್ಟು ದಿನ ಬಿಟ್ಟಾದ್ಮೇಲೆ ಏನಾಗುತ್ತೆ ಅಂತ ನೋಡೋಣ, ಓಕೆನಾ? ಯು ವಿಲ್ ಅಬ್ಸರ್ವ್ ದಟ್ ಐರನ್ ನೇಲ್ಸ್ ರಸ್ಟ್ ಇನ್ ಟೆಸ್ಟ್ ಟ್ಯೂಬ್ ಎ. ನಮ್ದು ಇದಾದ್ಮೇಲೆ ಐರನ್ ನೇಲ್ಸ್ ಇದೆಯಲ್ಲ, ಈ ಕಬ್ಬಿಣದ ಮಳೆಗಳು ಟೆಸ್ಟ್ ಟ್ಯೂಬ್ ಎಲ್ ಮಾತ್ರ ರಸ್ಟ್ ಆಗಿರುತ್ತೆ, ಬಿ ಮತ್ತೆ ಸಿಲಿ ರಸ್ಟ್ ಆಗಿರಲ್ಲ. ಇದರಿಂದ ಏನ್ ತಿಳ್ಕೊಂತೀವಿ ಅಂದ್ರೆ ಬೋತ್ ಏರ್ ಅಂಡ್ ವಾಟರ್ ಆರ್ ಇಂಪಾರ್ಟೆಂಟ್ ಟು ರಸ್ಟಿಂಗ್ ಏರ್. ರಸ್ಟಿಂಗ್ ಅಲ್ವಾ? ಒಂದು ಐರನ್ ರಸ್ಟ್ ಆಗ್ಬೇಕಂದ್ರೆ ಆ ಕಡೆ ನೀರು ಬೇಕು, ಈ ಕಡೆ ಗಾಳಿನೂ ಬೇಕು ಅಂತ ಇದರಿಂದ ತಿಳ್ಕೊಂತೀವಿ. ಇದರಿಂದ ಏನ್ ತಿಳ್ಕೊಂತು? ಯಾವ್ಯಾವ ಕಂಡೀಷನ್ ಅಲ್ಲಿ ನಾವು ಐರನ್ನು ಇದಾಗುತ್ತೆ ಅಂತ ಗೊತ್ತಾಯ್ತು. ಯಾವ್ಯಾವ ಕಂಡೀಷನ್ ಅಲ್ಲಿ ಐರನ್ನು ರಸ್ಟ್ ಹಿಡಿಯೋದು? ಇನ್ ದಿ ಪ್ರೆಸೆನ್ಸ್ ಆಫ್ ಬೋತ್ ಏರ್ ಅಂಡ್ ವಾಟರ್. ಕರೆಕ್ಟ್ ಅಲ್ವಾ? ಎನಿ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ನಿಮಗೆ ಕ್ಲಿಯರ್ ಮಾಡ್ಕೊಡ್ತೀನಿ, ಓಕೆನಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್. ಹಾಗಾದ್ರೆ ಈ ಕೊರೋಷನ್ ಹೇಗೆ ಪ್ರಿವೆಂಟ್ ಮಾಡೋದು? ಹೌ ವಿ ಪ್ರಿವೆಂಟ್ ದ ಕೊರೋಷನ್? ದಿ ರಸ್ಟಿಂಗ್ ಆಫ್ ಐರನ್ ಕ್ಯಾನ್ ಬಿ ಪ್ರಿವೆಂಟೆಡ್ ಬೈ ಪೇಂಟಿಂಗ್, ಆಯಿಲಿಂಗ್, ಗ್ರೀಸಿಂಗ್,
ಗ್ಯಾಲ್ವಿನಿಸಿಂಗ್, ಕ್ರೋಮ್ ಪ್ಲೇಟಿಂಗ್, ಅನಾಯ್ಡೈಸಿಂಗ್ ಆರ್ ಮೇಕಿಂಗ್ ಅಲಾಯ್ಸ್. ಬೇಕಾದಷ್ಟು ಮೆಥಡ್ ಇಂದ ನಾವು ಈ ಕಬ್ಬಣನ ಪ್ರಿವೆನ್ಷನ್ ಮಾಡ್ಬೋದು. ಯಾವ್ಯಾವ ಮೆಥಡು? ಆಯಿಲ್ ಮಾಡೋದು, ಪೇಂಟ್ ಮಾಡೋದು, ಗ್ರೀಸಿಂಗ್ ಮಾಡೋದು, ಗ್ಯಾಲ್ವಿನೈಸಿಂಗು, ಕ್ರೋಮ್ ಪ್ಲೇಟಿಂಗು, ಅನಾಯ್ಡೈಸಿಂಗ್ ಮತ್ತೆ ಅಲಾಯ್ಸ್ ಇಂದ. ಅಲಾಯ್ಸ್ ಅಂದ್ರೆ ಏನು? ಅಲಾಯ್ಸ್ ಆರ್ ದಿ ಮಿಕ್ಸ್ಚರ್ ಆಫ್ ಅದರ್ವೈಸ್ ಮೆಟಲ್ ಅಂಡ್ ಮೆಟಲ್ಸ್ ಆರ್ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಅಲಾಯ್ಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಅದ್ರದ್ದು ಪ್ರಾಪರ್ಟಿ ಜಾಸ್ತಿ ಆಗುತ್ತೆ. ಓಕೆನಾ? ಹಾಗಾದ್ರೆ ವಾಟ್ ಈಸ್ ಗ್ಯಾಲ್ವಿನೇಷನ್? ಗ್ಯಾಲ್ವಿನೇಷನ್ ಇಸ್ ನಥಿಂಗ್ ಬಟ್ ಏನದು? ಸ್ಟೀಲ್ ಮತ್ತೆ ಐರನ್ ನ ರಸ್ಟಿಂಗ್ ಇಂದ ಪ್ರಿವೆಂಟ್ ಮಾಡಕ್ಕೆ ಒಂದು ಥಿಕ್ ಲೇಯರ್ ಆಫ್ ಜಿಂಕ್ ನ ಪ್ಲೇಸ್ ಮಾಡ್ತೀವಿ. ದ ಥಿನ್ ಲೇಯರ್ ಆಫ್ ಜಿಂಕ್ ಇದ್ದೇ ನಾವು ಗ್ಯಾಲ್ವಿನೇಷನ್ ಅಂತ ಕರಿತೀವಿ. ಈ ಗ್ಯಾಲ್ವಿನೇಷನ್ ಏನ್ ಮಾಡುತ್ತೆ? ಐರನ್ ಮತ್ತೆ ಸ್ಟೀಲ್ ನ ರಸ್ಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳುತ್ತೆ. ಮತ್ತೆ ಅಲಾಯಿಂಗ್ ಇಸ್ ಎ ವೆರಿ ಗುಡ್ ಮೆಥಡ್ ಟು ಇಂಪ್ರೂವಿಂಗ್ ದ ಪ್ರಾಪರ್ಟೀಸ್ ಆಫ್ ಮೆಟಲ್. ಈ ಅಲಾಯಿಂಗ್ ಏನ್ ಮಾಡುತ್ತೆ? ಅದ್ರ ಮೆಟಲ್ ಪ್ರಾಪರ್ಟಿನ ಇನ್ಕ್ರೀಸ್ ಮಾಡುತ್ತೆ. ವಿ ಕ್ಯಾನ್ ಗೆಟ್ ದ ಡಿಸೈರ್ಡ್ ಪ್ರಾಪರ್ಟಿ ಬೈ ದಿಸ್ ಮೆಥಡ್. ಈ ಮೆಥಡ್ ಇಂದ ನಾವು ಯಾವ ಪ್ರಾಪರ್ಟಿ ಬೇಕದನ್ನ ನಾವು ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ಐರನ್ ಇಸ್ ದ ಮೋಸ್ಟ್ ವೈಡ್ಲಿ ಯೂಸ್ಡ್ ಮೆಟಲ್ ಬಟ್ ಇಟ್ ಇಸ್ ನೆವರ್ ಯೂಸ್ಡ್ ಇನ್ ಪ್ಯೂರ್ ಸ್ಟೇಟ್. ನಮ್ಗೆ ಗೊತ್ತು ಕಬ್ಬಿಣ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಕಬ್ಬಿಣನ ನಾವು ಮನೆ ಕಟ್ಟಕ್ಕಾಗ್ಲಿ ಪ್ರತಿಯೊಂದು ಕೆಲಸದಲ್ಲಿ ಯೂಸ್ ಮಾಡಿದೀವಿ ಅಲ್ವಾ? ಆದ್ರೆ ಕಬ್ಬಿಣನ ನಾವು ಪ್ಯೂರ್ ಸ್ಟೇಟ್ ಅಲ್ಲಿ ಯೂಸ್ ಮಾಡಿಲ್ಲ. ಅದನ್ನ ಯಾವ ಸ್ಟೇಟ್ ಅಲ್ಲಿ ಯೂಸ್ ಮಾಡಿದೀವಿ? ಯಾಕಂದ್ರೆ ಅದು ಇಟ್ ಈಸ್ ವೆರಿ ಸಾಫ್ಟ್ ಅಂಡ್ ಸ್ಟ್ರೆಚಸ್ ಈಸಿಲಿ ವೆನ್ ಹಾಟ್. ಇದೇನಾಗುತ್ತೆ? ಅದು ತುಂಬಾ ಸಾಫ್ಟ್ ಆಗಿರುತ್ತೆ. ಅದನ್ನ ನಾವು ಸ್ಟ್ರೆಚ್ ಮಾಡಿದ್ರೆ ಈಸಿಗೆ ಸ್ಟ್ರೆಚ್, ಹೀಟ್ ಆದಾಗ ಅದು ಈಸಿಗೆ ನಾವು ಅಗಲ ಮಾಡ್ಬಿಡ್ತೀವಿ. ಮತ್ತೆ ಇದರಿಂದ ಏನ್ ಮಾಡ್ತೀವಿ? ಐರನ್ಗೆ ಸ್ಮಾಲ್ ಅಮೌಂಟ್ ಆಫ್ ಕಾರ್ಬನ್ ಮಿಕ್ಸ್ ಮಾಡಿ ಅದನ್ನ ಹಾರ್ಡ್ ಮಾಡ್ತೀವಿ. ಆಮೇಲೆ ದ ಐರನ್ ವಾಸ್ ಇಸ್ ಮಿಕ್ಸ್ಡ್ ವಿತ್ ನಿಕ್ಕಲ್ ಅಂಡ್ ಕ್ರೋಮಿಯಂ. ಬರೀ ಕಾರ್ಬನ್ ಎಲ್ಲ ನಿಕ್ಕಲ್ ಮತ್ತೆ ಕ್ರೋಮಿಯನ್. ಇದರಿಂದ ನಾವೇನ್ ತಗೊಂತೀವಿ? ಐರನ್, ನಿಕ್ಕಲ್ ಮತ್ತೆ ಕ್ರೋಮಿಯಂಗೆ ಮಿಕ್ಸ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? ಸ್ಟೈನ್ಲೆಸ್ ಸ್ಟೀಲ್. ಕೇಳಿದಿರಾ? ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಅದು ಬರುತ್ತೆ. ಅದು ತುಕ್ಕಿಡಿಯಲ್ಲಮ್ಮ, ತಗೊಳ್ಳಿ ಅಮ್ಮ ಅಂತ ಬರ್ತಾ ಇರ್ತಾರೆ ನೋಡಿ. ಈ ಪ್ರಾಡಕ್ಟ್ ಸ್ಟೈನ್ಲೆಸ್ ಸ್ಟೀಲ್ ಇಂದ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ, ಆ ರೀತಿ ಸ್ಟೈನ್ಲೆಸ್ ಸ್ಟೀಲ್ ಇಸ್ ನಥಿಂಗ್ ಬಟ್ ಐರನ್, ನಿಕ್ಕಲ್ ಮತ್ತೆ ಕ್ರೋಮಿಯಂ ಇಂದ ಆಗಿರೋದು. ವಿಚ್ ಇಸ್ ಹಾರ್ಡ್ ಅಂಡ್ ಡಸ್ ನಾಟ್ ರಸ್ಟ್. ಇದು ಹಾರ್ಡ್ ಇರುತ್ತೆ ಮತ್ತೆ ಇದು ರಸ್ಟ್ ಆಗಲ್ಲ. Thus, if iron is mixed with some other substance, its properties change. ಇದರಿಂದ ಏನ್ ಗೊತ್ತಾಯ್ತು? ಯಾವುದೇ ಒಂದು ಮೆಟಲ್ ನ ಇನ್ನೊಂದು ಮೆಟಲ್ ಜೊತೆ ಮಿಕ್ಸ್ ಮಾಡಿದಾಗ ಅದ್ರ ಪ್ರಾಪರ್ಟಿ ಚೇಂಜ್ ಆಯ್ತು ಅಲ್ವಾ? ದಿ ಸಬ್ಸ್ಟೆನ್ಸ್ ಆಡೆಡ್ ಮೇ ಬಿ ಮೆಟಲ್ ಆರ್ ನಾನ್ ಮೆಟಲ್. ಅದು ಯಾವ್ದಾಗಿರುತ್ತೆ? ಮೆಟಲ್ ಅಥವಾ ನಾನ್ ಮೆಟಲ್ ಆದ್ರೂ ಆಗಿರುತ್ತೆ, ಯಾವ್ದಾದ್ರೂ ಆಗಿರ್ಬೋದು. ಹಾಗಾದ್ರೆ ಅಲಾಯ್ಸ್ ಅಂದ್ರೆ ಏನ್ ಹೇಳಿ? ಅಲಾಯ್ಸ್ ಇಸ್ ನಥಿಂಗ್ ಬಟ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಟೂ ಆರ್ ಮೋರ್ ಮೆಟಲ್ಸ್ ಆರ್ ವಿತ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್. ಸಾರಿ, ಈ ರೀತಿ ಅಲಾಯ್ಸ್ ಅಂದ್ರೆ ಏನ್ ಹೇಳಿ? ಇಟ್ ಇಸ್ ಎನ್ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ ಮೆಟಲ್ ವಿತ್ ಮೆಟಲ್ ಆರ್ ಮೆಟಲ್ ವಿತ್ ನಾನ್ ಮೆಟಲ್. ಇದನ್ನ ನಾವು ಅಲಾಯ್ಸ್ ಅಂತ ಕರಿತೀವಿ. ಇದನ್ನ ಹೇಗ್ ಮಾಡ್ತೀವಿ? ಆಮೇಲೆ ಕೂಲ್ ಮಾಡಿ ಇದನ್ನ ರೂಮ್ ಟೆಂಪರೇಚರ್ಗೆ ಇದು ಮಾಡ್ತೀವಿ. ಫಸ್ಟ್ ಇಟ್ ಈಸ್ ಪ್ರಿಪೇರ್ಡ್ ಬೈ ಫಸ್ಟ್ ಮೆಲ್ಟಿಂಗ್ ದಿ ಪ್ರೈಮರಿ ಮೆಟಲ್. ಫಸ್ಟ್ ಮೆಟಲ್ ಯಾವ್ದಿರುತ್ತೆ ಅದನ್ನ ಮೆಲ್ಟ್ ಮಾಡಿ ಅದನ್ನ ಇನ್ನೊಂದು ಅದರ್ ಮೆಟಲ್ ಅಲ್ಲಿ ಡಿಸಾಲ್ವ್ ಮಾಡ್ತಾರೆ ಇನ್ ಡೆಫಿನಿಟ್ ಪ್ರಪೋಸಿಷನ್. ಒಂದು ಡೆಫಿನೆಟ್ ಪ್ರಪೋಸಿಷನ್ ಅಲ್ಲಿ ಅದನ್ನ ಡಿಸಾಲ್ವ್ ಮಾಡಿ ನಾವು ಕೂಲ್ ಮಾಡಿದಾಗ ಅಲಾಯ್ ಬರುತ್ತೆ. ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಪ್ಯೂರ್ ಗೋಲ್ಡ್ ನೋನ್ ಆಸ್ 24 ಕ್ಯಾರೆಟ್ ಗೋಲ್ಡ್. ಪ್ಯೂರ್ ಗೋಲ್ಡ್ ಅಂದ್ರೆ ಏನು? 24 ಕ್ಯಾರೆಟ್ ಗೋಲ್ಡ್. ಇಟ್ ಈಸ್ ವೆರಿ ಸಾಫ್ಟ್. ಅದರಿಂದ ನಾವೇನ್ ಮಾಡ್ತೀವಿ? ಜ್ಯುವೆಲ್ಲರಿ ಮಾಡಬೇಕಾದ್ರೆ ಅದನ್ನ ಸಿಲ್ವರ್ ಅಥವಾ ಕಾಪರ್ ಇಂದ ಅಲಾಯ್ ಮಾಡ್ತೀವಿ. ನಮ್ಮ ಕರ್ನಾಟಕದಲ್ಲಿ ಪ್ಯೂರ್ ಗೋಲ್ಡ್ ಸಿಗಲ್ಲ. ಎಲ್ಲ ಯಾವ ಕ್ಯಾರೆಕ್ಟ್ ಸಿಗುತ್ತೆ? 22 ಕ್ಯಾರೆಟ್. 22 ಕ್ಯಾರೆಟ್ ಇಸ್ ನಥಿಂಗ್ ಬಟ್ 22 ಗ್ರಾಮ್ ಗೋಲ್ಡ್ ಇದ್ರೆ 1 ಗ್ರಾಮ್ ಕಾಪರ್ 1 ಗ್ರಾಮ್ ಸಿಲ್ವರ್ ಇರುತ್ತೆ ಅಂತ ಅರ್ಥ. ಐದರ್ ಸಿಲ್ವರ್ ಆರ್ ಕಾಪರ್ ಯಾವ್ದಾದ್ರು ಇರ್ಬೋದು. ಓಕೆನಾ? ಮತ್ತೆ ಇನ್ಯಾವುದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟು? ಒನ್ ಆಫ್ ದ ಮರ್ಕ್ಯೂರಿ ಇಸ್ ಎನ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟು. ಮರ್ಕ್ಯೂರಿ ಅಲ್ಲ ಯಾವ್ದು ಹೇಳಿ? ಅಮಾಲ್ಗಮ್ ಇಸ್ ನಥಿಂಗ್ ಬಟ್ ಇದು ಮರ್ಕ್ಯೂರಿ ಅಲಾಗಮ್. ಇದೇನ್ ಮಾಡುತ್ತೆ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಆಫ್ ಎನ್ ಅಲಾಯ್ ಇಸ್ ಲೆಸ್ ದೆನ್ ಪ್ಯೂರ್ ಮೆಟಲ್ಸ್. ಯಾಕೆ ಅಂದ್ರೆ ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಮತ್ತೆ ಮೆಲ್ಟಿಂಗ್ ಪಾಯಿಂಟ್ ಇದ್ರದ್ದು ಅಲ್ಲ, ಇದು ಕಡಿಮೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಬ್ರಾಸ್ ಅಂಡ್ ಯಾವ್ಯಾವುದು? ಬ್ರಾಸು, ಕಾಪರ್ ಮತ್ತೆ ಜಿಂಕ್. ಮತ್ತೆ ಬ್ರೋನ್ಸ್ is an alloy of copper and tin are not good conductor of electricity, whereas copper is used for making electric circuits. Solder ಈ ರೀತಿ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಯೂಸ್ ಮಾಡಕ್ಕೆ ಇದು ಮಾಡ್ತಾರೆ. ಸೋಲ್ಡರ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಅಲಾಯ್ ಆಫ್ ಲೆಡ್ ಅಂಡ್ ಟಿನ್. ಸೋಲ್ಡರ್ ಯಾವುದು? ಅಲಾಯ್ ಆಫ್ ಲೆಡ್ ಅಂಡ್ ಟಿನ್ ಆಸ್ ಎ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂಡ್ ಇಟ್ ಇಸ್ ಯೂಸ್ಡ್ ಫಾರ್ ವೆಲ್ಡಿಂಗ್ ಎಲೆಕ್ಟ್ರಿಕಲ್ ವೈರ್ಸ್. ಇದರಿಂದ ಏನಾಗುತ್ತೆ ಅಂದ್ರೆ ಇದು ಯೂಸ್ ಮಾಡ್ಕೊಂಡು ನಾವು ಎಲೆಕ್ಟ್ರಿಕ್ ವೈರ್ನ ವೆಲ್ಡ್ ಮಾಡಬಹುದು. ಏನಿರುತ್ತೆ? ಎಲ್ಲಾ ಮೆಟಲ್ಸ್ಗೂ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದನ್ನ ಈ ರೀತಿ ಅಲಾಯ್ ಮಿಕ್ಸ್ ಮಾಡಿದಾಗ ಅದು ಲೋ ಮೆಲ್ಟಿಂಗ್ ಪಾಯಿಂಟ್ ಆಗುತ್ತೆ. ಇದರಿಂದ ನಾವು ಯಾವುದು? ಜಿಂಕ್ ಅಮಾಲ್ಗಮ್ ಯೂಸ್ ಮಾಡಬಹುದು. ಬೇಕಾದಷ್ಟು ಯೂಸಸ್ ಇದೆ. ಮತ್ತೆ
ದ ವಂಡರ್ ಆಫ್ ಏನ್ಷಿಯಂಟ್ ಇಂಡಿಯನ್ ಮೆಟಲರ್ಜಿ ನಮ್ಗೆ ಗೊತ್ತು. ಐರನ್ ಪಿಲ್ಲರ್ ಅಟ್ ಡೆಲ್ಲಿಲಿರೋ ಐರನ್ ಪಿಲ್ಲರ್. ಈ ಐರನ್ ಪಿಲ್ಲರು ಈ ಕುತುಬ್ ಮಿನಾರ್ ಅಲ್ವಾ, ಕುತುಬ್ ಮಿನಾರಲ್ಲಿರೋ ಈ ಐರನ್ ಪಿಲ್ಲರು 1600 ವರ್ಷದ ಹಿಂದೆ ಆಗಿರೋದು. 1600 ವರ್ಷದ ಹಿಂದೆ ಆಗಿದ್ರು. ಇದು ರಸ್ಟ್, ಐರನ್ ರಸ್ಟ್ ಹಿಡಿಯೋದ್ರಿಂದ ಪ್ರಿವೆಂಟ್ ಆಗಿದೆ. ಯಾಕೆ ಅಂದರೆ ಇದನ್ನ ಮಾಡುವಾಗ ಸೈಂಟಿಸ್ಟು ಏನು ಮಾಡ್ತಾರೆ, 8 ಗ್ರಾಮ್ ಆಫ್ ಐರನ್ ವೈ 6 ಟನ್ಸ್ ಅಲ್ವಾ. ಇದು ಮಾಡುವಾಗ ಅವರು ಮಿಕ್ಸ್ ಮಾಡ್ತಾರೆ, ಅಲೋಯಿಂದ ಮಾಡಲ್ಪಟ್ಟಿರುತ್ತೆ. ಅದರಿಂದ ಈ ಐರನ್ ಪಿಲ್ಲರು ಏನಾಗುತ್ತೆ, ಐರನ್ ರಸ್ಟಿಂಗ್ ಇಂದ ಪ್ರಿವೆಂಟ್ ಆಗಿದೆ. ಅರ್ಥ ಆಯ್ತಾ? ಮತ್ತೆ ಯಾವ್ಯಾವ ಕ್ವಶನ್ಸ್ ಬರುತ್ತೆ ಅಂತ ನೋಡೋಣ. ಮೆಟಲ್ ಆಕ್ಸೈಡ್ಸ್ ಆಫ್ ಜಿಂಕ್, ಮ್ಯಾಗ್ನೀಷಿಯಮ್ ಅಂಡ್ ಕಾಪರ್ ವೈರ್ ಹೀಟೆಡ್ ವಿತ್ ದ ಫಾಲೋಯಿಂಗ್ ಮೆಟಲ್ಸ್. ಜಿಂಕ್ ಆಕ್ಸೈಡ್, magnesium oxide, copper oxide. In which cases will you find displacement reaction taking place? What is displacement reaction ಅಂದ್ರೆ ಏನು ಹೇಳಿ? ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಆ ಮೆಟಲ್ಗಿಂತ ಈಗ ಇನ್ನೊಂದು ಮೆಟಲ್ ಜೊತೆ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗ್ತಿದೆ ಅಂದ್ರೆ ಆ ಮೆಟಲ್ ಅದಕ್ಕಿಂತ ಲೆಸ್ ರಿಯಾಕ್ಟಿವ್ ಇದ್ರೆ ಅದನ್ನ ಎಕ್ಸ್ಚೇಂಜ್ ಮಾಡುತ್ತೆ. ಆಚೆ ಬರೋ ಮೆಟಲ್ಸ್ ಹೈಲಿ ರಿಯಾಕ್ಟಿವ್ ಆಗಿದ್ರೆ ಲೋ ರಿಯಾಕ್ಟಿವ್ ಮೆಟಲ್ಸ್ ನ ಎಕ್ಸ್ಚೇಂಜ್ ಮಾಡುತ್ತೆ. ಇದೆ ಅಲ್ವಾ ಅರ್ಥ? ಹಾಗಾದ್ರೆ ಜಿಂಕ್ ಆಕ್ಸೈಡ್ ಜಿಂಕ್ ಜೊತೆ ಆದಾಗ ಏನಾಗುತ್ತೆ, ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಬಟ್ ಜಿಂಕ್ ಜೊತೆ ಮೆಗ್ನೀಷಿಯಂ ಆದಾಗ ಡಿಸ್ಪ್ಲೇಸ್ಮೆಂಟ್ ಆಗುತ್ತೆ. ಇದ್ರಲ್ಲಿ ಕಾಪರ್ ಅಲ್ಲಿ ಆಗಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ? ಮತ್ತೆ ಮೆಗ್ನೀಷಿಯಂ ಆಕ್ಸೈಡ್ ಜಿಂಕ್ ಅಲ್ಲಿ ರೀಪ್ಲೇಸ್ ಆಗಲ್ಲ, ಇದ್ರಲ್ಲೂ ಆಗಲ್ಲ. ಕಾಪರ್ ಅಲ್ಲಿ ಕೂಡ ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಬಟ್ ಕಾಪರ್ ಆಕ್ಸೈಡ್ ಬೋತ್ ಜಿಂಕ್ ಅಲ್ಲೂ ಆಗುತ್ತೆ, ಮೆಗ್ನೀಷಿಯಂ ಅಲ್ಲಿ ಆಗುತ್ತೆ, ಕಾಪರ್ ಇಂದ ಕಾಪರ್ ಅಲ್ಲೇ ಆಗಲ್ಲ. ಕರೆಕ್ಟ್ ಅಲ್ವಾ? ವಿಚ್ ಮೆಟಲ್ಸ್ ಡು ನಾಟ್ ಕೊರೋಡ್ ಈಸಿಲಿ? ಯಾವುದು? ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್. ಕರೆಕ್ಟಾ? ಸ್ಟೈನ್ಲೆಸ್ ಸ್ಟೀಲ್. What are alloys? Alloys are the mixture of homogeneous mixture of metal or metal or metal or non-metal. ಇದನ್ನ ನಾವು ಏನಂತ ಕರಿತೀವಿ? alloys ಅಂತ ಕರಿತೀವಿ. ಇಲ್ಲಿಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಈಗ ಎಕ್ಸರ್ಸೈಸ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆ ನೋಡೋಣವಾ? ಓಕೆ, ಇವಾಗ ಈ ಕ್ಲಾಸಲ್ಲಿ ಕ್ವಿಕ್ ಸಮ್ಮರೈಸ್ ಮಾಡೋಣ ಏನೇನು ಕಲ್ತು ಅಂತ. ಎಲಿಮೆಂಟ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಆಸ್ ಮೆಟಲ್ ಅಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಆರ್ ಲಸ್ಟರ್ಸ್, malleable, ductile, good conductor of heat, good conductor of electricity. They are solid at room temperature except mercury. Metals can positive ion starts by losing electrons. Metals combines with oxygen to form basic oxides. Aluminum oxide and zinc oxides are called as an amphoteric oxide because ಅದು both basic ಮತ್ತೆ acid behavior ಕೊಡುತ್ತೆ. ಮತ್ತೆ different metals have different reactivity with water and dilute acid. A list of common metals arranged in the order of decreasing order reactivity is known as activity series. Metals above hydrogen, the activity series displays hydrogen with dilute acids. ಯಾವುದು ಹೈಡ್ರೋಜನ್ ಗಿಂತ ರಿಯಾಕ್ಷನ್ ಜಾಸ್ತಿ ಇರುತ್ತೆ ಅದು ಅಲ್ಲಿ ಡೈಲ್ಯೂಟ್ ಆಸಿಡ್ ನ ಏನ್ ಮಾಡುತ್ತೆ, ಅದು ಎಕ್ಸ್ಚೇಂಜ್ ಮಾಡುತ್ತೆ, ಏನೋ ಡಿಸ್ಪ್ಲೇಸ್ ಮಾಡುತ್ತೆ ಅಲ್ವಾ. ಎ ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಲೆಸ್ ರಿಯಾಕ್ಟಿವ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಮೆಟಲ್ಸ್ ಅಕರ್ಸ್ ಇನ್ ನೇಚರ್ ಆಸ್ ಎ ಫ್ರೀ ಎಲಿಮೆಂಟ್ಸ್ ಆರ್ ಕಂಬೈನ್ಡ್ ಸ್ಟೇಟ್, ಕಾಂಪೌಂಡ್ ಅಲ್ಲಿ ಸಿಗುತ್ತೆ. ದಿ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ ಫ್ರಮ್ ದೇ ರೋಸ್ ದೆನ್ ರಿಫೈನಿಂಗ್ ದೆಮ್ ಆರ್ ನೋನ್ ಆಸ್ ಮೆಟಲರ್ಜಿ. ವಾಟ್ ಈಸ್ ಮೆಟಲರ್ಜಿ? ಒಂದು ಮೆಟಲ್ ನ ಅದ್ರ ಓರಿಂದ ಇದು ಎಕ್ಸ್ಟ್ರಾಕ್ಷನ್ ಮಾಡಿ ಅದನ್ನ ರಿಫೈನಿಂಗ್ ಮಾಡೋದೇ ಮೆಟಲರ್ಜಿ ಅಂತ ಕರಿತೀವಿ. ಅಂಡ್ ಅಲಾಯ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more metals or a metal and non-metal. The surface of some metals such as iron is corroded when they are exposed to moisture and a long period of time. This is known as corrosion. ಮತ್ತೆ ನಾನ್ ಮೆಟಲ್ಸ್ ಹ್ಯಾವ್ ಪ್ರಾಪರ್ಟೀಸ್ ಆಪೋಸಿಟ್ ದಟ್ ಆಫ್ ಮೆಟಲ್ಸ್. ದಟ್ ಆರ್ ನಾನ್ ಮೆಟಲ್ಸ್ಗೆ ಆಪೋಸಿಟ್ ಇರುತ್ತೆ ಏನು? ದಟ್ ಆರ್ ಮ್ಯಾಲಿಬಲ್, ಡಕ್ಟೈಲ್, ನಾನ್ ಡಕ್ಟೈಲ್ ಏನಿರುತ್ತೆ ಅದ್ರ ಆಪೋಸಿಟ್ ಇರುತ್ತೆ. ಮತ್ತೆ ನಾನ್ ಮೆಟಲ್ಸ್ ಆರ್ ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರಾನ್ಸ್. ಅದೇನ್ ಮಾಡುತ್ತೆ, ಎಲೆಕ್ಟ್ರಾನ್ಸ್ ಇದು ಮಾಡ್ಕೊಳ್ಳುತ್ತೆ, ಏನು ತಗೊಳುತ್ತೆ. ಮತ್ತೆ ನಾನ್ ಮೆಟಲ್ಸ್ ಫ್ರಮ್ ಫಾರ್ಮ್ ಆಕ್ಸೈಡ್ಸ್ ವಿಚ್ ಆರ್ ಐದರ್ ಅಸಿಡಿಕ್ ಆರ್ ನ್ಯೂಟ್ರಲ್. ನಾನ್ ಮೆಟಲ್ಸ್ ಕೂಡ ಆಕ್ಸೈಡ್ ನ ಫಾರ್ಮ್ ಮಾಡುತ್ತೆ, ಇಲ್ಲ ಐದರ್ ಏನಾಗಿರುತ್ತೆ, ಅಸಿಡಿಕ್ ಆಗಿರುತ್ತೆ, ಇಲ್ಲ ನ್ಯೂಟ್ರಲ್ ಆಗಿರುತ್ತೆ. ನಾನ್ ಮೆಟಲ್ಸ್ ಡು ನಾಟ್ ಡಿಸ್ಪ್ಲೇಸ್ ಹೈಡ್ರೋಜನ್ ಫ್ರಮ್ ಡೈಲ್ಯೂಟ್ ಆಸಿಡ್, ದೇ ರಿಯಾಕ್ಟ್ ವಿತ್ ಹೈಡ್ರೋಜನ್ ಟು ಫಾರ್ಮ್ ಹೈಡ್ರೈಡ್ಸ್. ಏನಾಗುತ್ತೆ, ಈ ನಾನ್ ಮೆಟಲ್ಸ್ ಹೈಡ್ರೋಜನ್ ಜೊತೆ ರಿಯಾಕ್ಟ್ ಆಗಿ ಹೈಡ್ರೈಡ್ಸ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟು ಕಲ್ತು. ಮತ್ತೆ ಎಕ್ಸರ್ಸೈಸ್ ಏನೇನಿದೆ ನೋಡೋಣ. Which of the following pairs will give displacement reaction? NaCl solution in copper metal, MgCl2 solution in aluminium metal, iron sulfate in silver metal, AgNO3 in copper metal. ಯಾವ್ದು ಕೊಡುತ್ತೆ? ಕಮಾನ್. ಆಪ್ಷನ್ ಎ Na ಸೊಲ್ಯೂಷನ್ ಇನ್ ಕಾಪರ್. NaCl ಕಾಪರ್ ಅಂದ್ರೆ Cu ಅಲ್ವಾ. ಇದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಕೊಡಲ್ಲ, ಯಾಕಂದ್ರೆ ಸೋಡಿಯಂಗೆ ಕಾಪರ್ಗಿಂತ ಜಾಸ್ತಿ ಹೈಲಿ ರಿಯಾಕ್ಟಿವ್. ಮತ್ತೆ ನೆಕ್ಸ್ಟ್ ಮೆಗ್ನೀಷಿಯಂ ಕ್ಲೋರೈಡ್ ಇನ್ ಅಲ್ಯೂಮಿನಿಯಂ ಮೆಟಲ್, ಇದು ಕೂಡ ಕೊಡಲ್ಲ. ಐರನ್ ಸಲ್ಫೇಟ್ ಇದು ಕೂಡ ಕೊಡಲ್ಲ. ಬಟ್ ಆಪ್ಷನ್ ಡಿ ಇಸ್ ಅನ್ ಆನ್ಸರ್. ಯಾಕೆ? AgNO3 ಪ್ಲಸ್ ಏನಾಗುತ್ತೆ ಇಲ್ಲಿ ರಿಯಾಕ್ಷನ್, ಕಾಪರ್ ಮೆಟಲ್ Cu ಮೆಟಲ್ ಏನ್ ಸಿಗುತ್ತೆ ಕಾಪರ್ ನೈಟ್ರೇಟ್ ಸಿಗುತ್ತೆ. ಯಾಕೆ ಹೇಳಿ? ಬೆಳ್ಳಿ ಕಾಪರ್ಗಿಂತ ಲೆಸ್ ರಿಯಾಕ್ಟಿವ್. ಮತ್ತೆ ನೆಕ್ಸ್ಟ್ ಪಾಯಿಂಟ್, ವಿಚ್ ಆಫ್ ದೀಸ್ ಫಾಲೋಯಿಂಗ್ ಮೆಥಡ್ಸ್ ಇಸ್ ಸೂಟಬಲ್ ಫಾರ್ ಪ್ರಿವೆಂಟಿಂಗ್ ಐರನ್
ಫ್ರೈಯಿಂಗ್ ಪ್ಯಾನ್ ಫ್ರಮ್ ರಸ್ಟಿಂಗ್, ಐರನ್ನ ರಸ್ಟಿಂಗ್ ಇಂದ ಯಾವುದು? ಅಪ್ಲೈಯಿಂಗ್ ಗ್ರೀಸ್, ಅಪ್ಲೈಯಿಂಗ್ ಪೇಂಟ್, ಅಪ್ಲೈಯಿಂಗ್ ಎ ಕೋಟಿಂಗ್ ಆಫ್ ಜಿಂಕ್, ಆಲ್ ಆಫ್ ದಿ ಎಬೋ. ಆನ್ಸರ್ ಯಾವುದು? ಆಲ್ ಆಫ್ ದಿ ಎಬೋ. ಮೂರಿದ್ರಿಂದನೂ ನಾವು ಅದನ್ನ ಪ್ರಿವೆಂಟ್ ಮಾಡಬಹುದು. ಆನ್ ಎಲಿಮೆಂಟ್ ರಿಯಾಕ್ಟ್ಸ್ ವಿತ್ ಆಕ್ಸಿಜನ್ ಟು ಗಿವ್ ಎ ಕಾಂಪೌಂಡ್ ಆಫ್ ಎ ಹೈ ಮೆಲ್ಟಿಂಗ್ ಪಾಯಿಂಟ್. ದಿಸ್ ಕಾಂಪೌಂಡ್ ಇಸ್ ಆಲ್ಸೋ ಸಾಲ್ಯುಬಲ್ ಇನ್ ವಾಟರ್. ದ ಎಲಿಮೆಂಟ್ ಇಸ್ ಲೈಕ್ಲಿ ಟು ಬಿ ಏನು? ಕ್ಯಾಲ್ಸಿಯಮ, ಕಾರ್ಬನ, ಸಿಲಿಕಾನ, ಐರನ್ ಅಂತ ಇದೆ. ಯಾವ್ದು ಆನ್ಸರ್ ಹೇಳಿ? ಒಂದು ಎಲಿಮೆಂಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದಾಗ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋ ಕಾಂಪೌಂಡ್ ಫಾರ್ಮೇಶನ್ ಆಗುತ್ತೆ. ಅದು ವಾಟರ್ ಅಲ್ಲಿ ಕೂಡ ಸಾಲ್ಯುಬಲ್ ಆಗುತ್ತೆ. ಯಾವುದು? ಐರನ್ ಅಂತೂ ಅಲ್ಲ, ಸಿಲಿಕಾನ್ ಅಲ್ಲ. ಆನ್ಸರ್ ಇಸ್ ಕ್ಯಾಲ್ಸಿಯಂ. ಯಾವ್ದು ಆನ್ಸರ್? ಆಪ್ಷನ್ಗೆ. ಫುಡ್ ಕ್ಯಾನ್ಸ್ ಆರ್ ಕೋಟೆಡ್ ವಿತ್ ಟಿನ್ ಅಂಡ್ ನಾಟ್ ವಿತ್ ಜಿಂಕ್ ಬಿಕಾಸ್ ಫುಡ್ನ ನಾವು ಜಿಂಕ್ ಬದಲು ಟಿನ್ ಅಲ್ವಾ? ಟಿನ್ ಅಲ್ಲಿ ನಾವು ಕೋಟೆಡ್ ಮಾಡ್ತೀವಿ. ಯಾಕೆ? ಜಿಂಕ್ ಇಸ್ ಕಾಸ್ಟ್ಲಿಯರ್ ದೆನ್ ಟಿನ್, ಜಿಂಕ್ ಇಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ದೆನ್ ಟಿನ್, ಜಿಂಕ್ ಇಸ್ ಮೋರ್ ರಿಯಾಕ್ಟಿವ್ ದೆನ್, ಜಿಂಕ್ ಇಸ್ ಲೆಸ್ ರಿಯಾಕ್ಟಿವ್ ದೆನ್ ಟಿನ್. ಯಾಕೆ? ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಟಿನ್. ಅದರಿಂದ ನಮಗೆ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತ. ಯು ಆರ್ ಗಿವಿಂಗ್ ಎ ಹ್ಯಾಮರ್, ಬ್ಯಾಟ್ರಿ, ಬಲ್ಬ್, ವೈರ್ಸ್ ಅಂಡ್ ಸ್ವಿಚ್. ಹೌ ಕುಡ್ ಯು use them to distinguish between sample of metals and non-metals? Assess the useless of these. Test in distinguish between metals and non-metals. ಯಾವುದು? ಹ್ಯಾಮರ್ ಮತ್ತೆ ಇದು. ಯಾವುದರಿಂದ ಮಾಡ್ತೀವಿ? ಯಾವ್ಯಾವ ಮೆಟಲ್ಲು ಹೊಡೆದಾಗ ನಮಗೆ ಶೀಟ್ ರೀತಿ ಆಗುತ್ತೆ ಅದನ್ನ ನಾವು ಮೆಟಲ್ಸ್ ಅಂತ ಕರಿತೀವಿ. ಯಾಕಂದ್ರೆ ಮೆಟಲ್ಸ್ ಆರ್ ಮ್ಯಾಲಬಲ್ ಇನ್ ನೇಚರ್ ಅಲ್ವಾ? ಮತ್ತೆ ಇದರಿಂದ ಏನಾಗುತ್ತೆ? ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ. ಆರಿಂದ ನಾವು ಇವೆರಡನ್ನ ಡಿಸ್ಟಿಂಗ್ವಿಶ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ವಾಟ್ ಆರ್ ಆಂಫೋಟೋರಿಕ್ ಆಕ್ಸೈಡ್ಸ್? ಗಿವ್ ಟು ಎಕ್ಸಾಂಪಲ್. ಯಾವ್ಯಾವ ಎಕ್ಸಾಂಪಲ್? ಜಿಂಕ್ ಆಕ್ಸೈಡ್ ಮತ್ತೆ ಅಲ್ಯೂಮಿನಿಯಂ ಆಕ್ಸೈಡ್ ಇಸ್ an example for amphoteric oxides. What are amphoteric oxides? Amphoteric oxides is nothing but the metal oxides reacts with both acid as well as base. ಅಥವಾ metal oxides have acidic nature and basic nature both ಇರುತ್ತೆ. ಅದನ್ನ ಹಂಗಂತೀವಿ ಅಲ್ವಾ? ನೇಮ್ ದ 2 metals which will displace hydrogen from dilute acid and 2 metals will not. ಯಾವ್ದು? ಸೋಡಿಯಂ ಡಿಸ್ಪ್ಲೇಸ್ ಮಾಡುತ್ತೆ, ಪೊಟ್ಯಾಷಿಯಂ. ಈಸಿ ಆನ್ಸರ್ಸು. ಯಾವ್ಯಾವ ಮೆಟಲ್ಲು? ಎಜಿ ಮತ್ತೆ ಎಯು. ಇವೆರಡು ಮೆಟಲ್ಲು ಲೆಸ್ ರಿಯಾಕ್ಟಿವ್ ಇರೋ ಕಾರಣದಿಂದ ಇವು ಅದನ್ನ ಚೇಂಜ್ ಮಾಡಲ್ಲ. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್ ಏನು? ಇನ್ ದ ಎಲೆಕ್ಟ್ರಿಕಲ್ ರಿಫೈನಿಂಗ್ ಮೆಟಲ್ ಎಮ್, ವಾಟ್ ವುಡ್ ಯು ಟೇಕ್ ಎಸ್ ಆನೋಡ್ ಅಂಡ್ ದಿ ಕ್ಯಾಥೋಡ್? ಎಲೆಕ್ಟ್ರಿಕಲ್ ಮೆಥಡ್ ಮಾಡುವಾಗ ಆನೋಡ್ ಅಲ್ಲಿ ಇಂಪ್ಯೂರ್ ಮೆಟಲ್ ಅಂತ ತಗೊಂತೀವಿ. ಕರೆಕ್ಟಾ? ಕ್ಯಾಥೋಡ್ ಅಲ್ಲಿ ಪ್ಯೂರ್ ಮೆಟಲ್ ಅಲ್ವಾ? Patus took sulfur powder and a spatula and heated it. He collected the gas evolved by inversing test tube. Over it as shown in figure. ಈ ರೀತಿ ಅವನು ಕನೆಕ್ಟ್ ಮಾಡ್ತಿದ್ದಾನೆ. ವಾಟ್ ವಿಲ್ ದ ಆಕ್ಷನ್ ಆಫ್ ಗ್ಯಾಸ್ ಆನ್ ಡ್ರೈ ಲಿಟ್ಮಸ್ ಪೇಪರ್? ಏನಾಗುತ್ತೆ? ಡ್ರೈ ಲಿಟ್ಮಸ್ ಪೇಪರ್ ಇದು ಅಸಿಡಿಕ್ ಆಗಿರೋದ್ರಿಂದ ಏನಾಗುತ್ತೆ? ಡ್ರೈ ಲಿಟ್ಮಸ್ ಪೇಪರ್, ರೆಡ್ ಲಿಟ್ಮಸ್ ಪೇಪರು ಅಲ್ವಾ? ಬ್ಲೂ ಟರ್ನ್ ಟು ರೆಡ್, ಬಿ ಟು ಆರ್. ಅದು ಅಸಿಡಿಕ್ ಇದೆ ಅಂತ ಕನ್ಫರ್ಮ್ ಆಗುತ್ತೆ. ಮಾಯ್ಸ್ಟ್ ಲಿಟ್ಮಸ್ ಪೇಪರು ಅದೇನಾಗುತ್ತೆ? ಬ್ಲೂ ಲಿಟ್ಮಸ್ ಇದ್ರೆ ಅದು ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಕರೆಕ್ಟ್ ಆನ್ಸರು. ನೆಕ್ಸ್ಟ್, ರೈಟ್ ಎ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಟೇಕಿಂಗ್ ಪ್ಲೇಸ್. ಏನು? ಸಲ್ಫರ್ ಅಲ್ವಾ? S+O2 is equal to SO2. ಅದನ್ನ ವಾಟರ್ ಅಲ್ಲಿ ಡಿಸಾಲ್ವ್ ಆಗಿದ್ರೆ ಏನಾಗುತ್ತೆ? H2SO4 ಫಾರ್ಮೇಶನ್ ಆಗುತ್ತೆ, ಆಸಿಡ್ ಫಾರ್ಮೇಶನ್ ಆಗುತ್ತೆ. ಕರೆಕ್ಟಾ? ನೆಕ್ಸ್ಟ್ ಕ್ವಶನ್, ಸ್ಟೇಟ್ 2 ways ಟು ಪ್ರಿವೆಂಟ್ ರಸ್ಟಿಂಗ್ ಆಫ್ ಐರನ್. ಯಾವ್ಯಾವುದು? ಅದರ್ವೈಸ್ ಗ್ಯಾಲ್ವಿನೇಷನ್ ಮತ್ತೆ ಇನ್ನೊಂದು ಯಾವುದು? ಪ್ರಿವೆಂಟ್ ಅನ್ನೋ ಪೇಂಟಿಂಗ್ ಅಥವಾ ಅಲೋಯಿಂಗ್ ಬೇಕಾದಷ್ಟಿದೆ ಅಲ್ವಾ? ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಟೈಪ್ ಆಫ್ ಆಕ್ಸೈಡ್ಸ್ ಆರ್ ಫಾರ್ಮ್ಡ್ ವೆನ್ ನಾನ್ ಮೆಟಲ್ಸ್ ಕಂಬೈನ್ಸ್ ವಿತ್ ಆಕ್ಸಿಜನ್? ಯಾವ್ದು ಹೇಳಿ? ಅಸಿಡಿಕ್ ಆಕ್ಸೈಡ್ ಆರ್ ನ್ಯೂಟ್ರಲ್ ಆಕ್ಸೈಡ್ಸ್. ಗಿವ್ ರೀಸನ್. ಪ್ಲಾಟಿಯಂ, ಗೋಲ್ಡ್ ಅಂಡ್ ಆರ್ ಮೇಕ್ ಸಿಲ್ವರ್ಸ್ ಆರ್ ಯೂಸ್ ಟು ಮೇಕ್ ಜ್ಯುವೆಲರಿ. ಯಾಕಂದ್ರೆ ಇವು ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಸಿಗುತ್ತೆ. ದೀಸ್ ಆರ್ ನಾನ್ ರಿಯಾಕ್ಟಿವ್ ವಿತ್ ನೋಬಲ್ ಮೆಟಲ್ ಆಗಿರೋದ್ರಿಂದ ನಾವು ಯೂಸ್ ಮಾಡ್ತೀವಿ. ಸೋಡಿಯಂ, ಪೊಟ್ಯಾಷಿಯಂ ಅಂಡ್ ಲಿಥಿಯಂ ಆರ್ ಸ್ಟೋರ್ಡ್ ಅಂಡರ್ ಆಯಿಲ್. ಯಾಕೆ ಅಂದ್ರೆ ಬಿಕಾಸ್ ಸೋಡಿಯಂ, ಪೊಟ್ಯಾಷಿಯಂ ಅಂಡ್ ಲಿಥಿಯಂ ದೇ ಆರ್ ಹೈಲಿ ರಿಯಾಕ್ಟಿವ್ ಟು ಯಾವುದು? ಆಕ್ಸಿಜನ್. ದಟ್ಸ್ ವೈ ದೇ ಆರ್ ಸ್ಟೋರ್ಡ್ ಇನ್ ಕೆರೋಸಿನ್ ಆಯಿಲ್. ಕರೆಕ್ಟಾ? ಅಲ್ಯೂಮಿನಿಯಂ ಇಸ್ ಹೈಲಿ ರಿಯಾಕ್ಟಿವ್ ಮೆಟಲ್ ಎಸ್ ಇಟ್ ಇಸ್ ಯೂಸ್ಡ್ ಟು ಮೇಕ್ ಯುಟಿನ್ಶಿಯಲ್ಸ್. ಅಂದ್ರೆ ಅಲ್ಯೂಮಿನಿಯಂಗೆ ಹೈಲಿ ರಿಯಾಕ್ಟಿವ್ ಇರೋ ಕಾರಣದಿಂದ ನಾವು ಇದನ್ನ ಯೂಸ್ ಮಾಡ್ತೀವಿ. ಕಾರ್ಬೋನೇಟ್ ಅಂಡ್ ಸಲ್ಫೈಡ್ ವೈಟ್ಸ್ ಆರ್ usually converted into oxide during the process of extraction because all the metals are obtained in oxide ore. We can easily convert it from oxide ore to metal. Easily extract ಮಾಡೋ ಕಾರಣಕ್ಕೆ ಅದು ಮಾಡ್ತೀವಿ. You must have seen tarnished copper vessels being cleaned with lemon or turmeric. Just explain why these source substance are effective in cleaning this vessel. ಯಾಕೆ ಅಂದ್ರೆ
ಮೆಟಲ್ಲು ಅದ್ರ ಜೊತೆ ಫಾರ್ಮೇಷನ್ ಆದಾಗ ಮೆಟಲ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಮೆಟಲ್ ಆಕ್ಸೈಡು ಬೇಸಿಕ್ ಇರೋ ಕಾರಣದಿಂದ ಮೆಟಲ್ ಸಾಲ್ಟ್ ರೀತಿ ಎವಾಲ್ವ್ ಮಾಡ್ಬೋದು. ಈ ಕಾರಣಕ್ಕನ್ನ ಯೂಸ್ ಮಾಡ್ತೀವಿ. ಡಿಫ್ರೆನ್ಶಿಯೇಷನ್ ಬಿಟ್ವೀನ್ ಮೆಟಲ್ ಅಂಡ್ ನಾನ್ ಮೆಟಲ್ ಆನ್ ದೇರ್ ಕೆಮಿಕಲ್ ಪ್ರಾಪರ್ಟೀಸ್. ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಯಾವ ನೇಚರ್? ಅವು ಬೇಸಿಕ್ ನೇಚರ್. ಮೆಟಲ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್ ಆಸ್ ವೆಲ್ ಆಸ್ ನಾನ್ ಮೆಟಲ್ ಆಕ್ಸೈಡ್ಸ್ ಆರ್ ಅಸಿಡಿಕ್ ಇನ್ ನೇಚರ್. ಮತ್ತೆ metals are react with water. Metal oxides are dissolved in water, but dissolved in water to produce base. Metal oxide are dissolved in water to produce acids. ಈ ರೀತಿ ಅಲ್ವಾ? ಈ ರೀತಿ ಡಿಸ್ಟಿಂಗ್ವಿಶ್ ಮಾಡೋದು. ಆಮೇಲೆ ಇನ್ನೇನು, ಗಿವ್ ರೀಸನ್ ವೈ ಕಾಪರ್ ಇಸ್ ಯೂಸ್ಡ್ ಟು ಮೇಕ್ ಹಾಟ್ ವಾಟರ್ ಟ್ಯಾಂಕ್ಸ್ ಅಂಡ್ ನಾಟ್ ಸ್ಟೀಲ್. ಯಾಕೆ ಅಂದ್ರೆ ಕಾಪರ್, ಸ್ಟೀಲ್ ಅಂದ್ರೆ ಅದು ಅಲಾಯ್ ಆಫ್ ಐರನ್, ಬಟ್ ಕಾಪರ್ ಇಟ್ ಈಸ್ ಇನ್ ಗುಡ್ ಕಂಡಕ್ಟರ್ ಆಫ್ ಹೀಟ್, ಬಟ್ ಸ್ಟೀಲ್ ಇಸ್ ನಾಟ್ ಗುಡ್ ಕಂಡಕ್ಟರ್ ಆಫ್ ಹೀಟ್. ದಟ್ಸ್ ವೈ ವಿ ಡು ನಾಟ್ ಈಸ್. ಇದು ಏನು ಯೂಸ್ ಮಾಡಲ್ಲ. ಕರೆಕ್ಟಾ? ಅರ್ಥ ಆಯ್ತಾ? ಮತ್ತೆ ಇನ್ನೊಂದು ಕ್ವಶನ್ ಇದೆ. ಎ ಮ್ಯಾನ್ ವೆಂಟ್ ಟು ಡೋರ್ ಪಾಸಿಂಗ್ ಗೋಲ್ಡ್ ಸ್ಮಿತ್. ಈ ಪ್ರಾಮಿಸ್ ಟು ಬ್ರಿಂಗ್ ಬ್ಯಾಕ್ ದ ಗಿಲ್ಟರ್ ಆಫ್ ಗೋಲ್ಡ್ ಅಂಡ್ ಡಲ್ ಗೋಲ್ಡ್ ಆರ್ನಮೆಂಟ್ಸ್. ಅಂಡ್ ಅನ್ಸ್ಪೆಕ್ಟಿಂಗ್ ಲೇಡಿ ಗಿವ್ ಎ ಸೆಟ್ ಆಫ್ ಬ್ಯಾಂಗಲ್ಸ್ ಆನ್ ಹಿಮ್. He dipped in a particular solution. The maggot sparkled like a new, but the man beat as it retreated. Can you play the detective to find out the nature of this solution? ಯಾಕೆ ಅಂದರೆ ಆ ಸೊಲ್ಯೂಷನ್ ಏನು ಯೂಸ್ ಮಾಡಿರ್ತಾನೆ ಮ್ಯಾನು, ಅವನು ಆಕ್ವಾರಿಜಿಯಾ ಸೊಲ್ಯೂಷನ್ ಯೂಸ್ ಮಾಡಿರ್ತಾನೆ. ಆಕ್ವಾರಿಜಿಯಾ ಸೊಲ್ಯೂಷನ್ ಇಸ್ ನಥಿಂಗ್ ಬಟ್ 1:3 ರೇಷಿಯೋ ಆಫ್ ಕಾನ್ಸಂಟ್ರೇಟೆಡ್ HNO3 ಅಂಡ್ ಕಾನ್ಸಂಟ್ರೇಟೆಡ್ HCl. ಇದೊಂದೇ ಸೊಲ್ಯೂಷನ್ಗೆ ಗೋಲ್ಡ್ನ ಡಿಸಾಲ್ವ್ ಮಾಡೋ ತಾಕತ್ತಿರುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಯ್ತಾ? ಇಲ್ಲಿಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ NCERT ಸೀರೀಸ್ ಯಾವ ಚಾಪ್ಟರ್ ಗೊತ್ತಾ? ಯಾವ್ದು ಹೇಳಿ? ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್. ಕಾರ್ಬನ್ ಮತ್ತೆ ಅದ್ರ ಕಾಂಪೌಂಡ್ಸ್ NCERT ಲೈನ್ ಬೈ ಲೈನ್ ಕಂಟಿನ್ಯೂ ಮಾಡೋಣ. ಅಲ್ಲಿ ತನಕ ಏನ್ ಮಾಡಬೇಕು, ನಮ್ಮ ದೀಕ್ಷಾ ವೇದಾಂತು ಕನ್ನಡ ಚಾನಲ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ಇನ್ನೇನಾದ್ರೂ ಇಂಪ್ರೂವ್ಮೆಂಟ್ ಬೇಕಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸೆಷನ್ ಅಲ್ಲಿ ಸಿಗೋಣ ಮೈ ಡಿಯರ್ ಎಲೆಕ್ಟ್ರಾನ್ಸ್. ಅಲ್ಲಿ ತನಕ ನಗ್ನಗ್ತಾ ಹ್ಯಾಪಿ ಆಗಿರಿ. ಬಾಯ್.